ಆದ್ರೆ ಇವತ್ತು ಹನುಮಂತಣ್ಣ ಬಹಳ ಬಹಳ ಚೆನ್ನಾಗಿ ಮಾತಾಡಿದ್ರು ಗ್ಯಾರಂಟಿ ವಿಚಾರ. ಇದು ಇಡೀ ರಾಜ್ಯದಲ್ಲಿ ಗಂಭೀರವಾದಂತ ಚರ್ಚೆ ಪಡ್ಕೊಳ್ತಕ್ಕಂಥ ವಿಚಾರ. ಹನುಮಂತಣ್ಣವ್ರ ಎದುರುಗಡೆ ಇಟ್ಟಿರ್ತಕ್ಕಂಥ ಗ್ಯಾರಂಟಿ ಗ್ಯಾರಂಟಿ ಕೊಡ್ಬಿಟ್ಟಿದ್ದೀನಿ. ಯಾವ ಗ್ಯಾರಂಟಿ? ಯಾರಿಗೆ ಕೊಟ್ರಿ ಗ್ಯಾರಂಟಿ? ಯಾರು ಪುಣ್ಯಾತ್ಮರು ತಗತ್ತವ್ರೆ ನಿಮ್ ಗ್ಯಾರಂಟಿನ? ಗ್ಯಾರಂಟಿ ಹೆಸರಲ್ಲಿ ರಾಜ್ಯದ ಸಂಪತ್ಭರಿತವಾದಂತ ಕರ್ನಾಟಕ ರಾಜ್ಯದ ಹಣವನ್ನು ಲೂಟಿ ಹೊಡಿತಾ ಇದ್ದೀವಿ. ಹಂತದಲ್ಲೂ ಭ್ರಷ್ಟಾಚಾರ, ವೈಫಲ್ಯತೆಗಳು, ಹಗರಣ. ಇಲ್ಲಿ ರಾಜ ವೈದ್ಯಪ್ಪ ನಾಯಕರವರು ಕೂತಿದ್ದಾರೆ. ಎಸ್ಟಿ ಸಮುದಾಯದ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು, ಮಾನ್ವಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು. ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಹಗರಣ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನ ಮಂಡಲದ ಒಳಗಡೆ ಎಷ್ಟೋ 187 ಕೋಟಿ, 187 ಅಲ್ಲ, ಬರೀ ಅದೆಂತೂ 88 ಕೋಟಿನ 90 ಕೋಟಿ, ಬರೀ 90 ಕೋಟಿ ಅಷ್ಟೇ ನಾವು ದೋಚಿರೋದು. ಕಳ್ಳ 1 ರೂಪಾಯಿ ಹೊಡೆದ್ರು ಕಳ್ತನವೇ, 100 ರೂಪಾಯಿ ಹೊಡೆದ್ರು ಕಳ್ತನವೇ, 1 ಕೋಟಿ ರೂಪಾಯಿ ಹೊಡೆದ್ರು ಕಳ್ಳೆ. ಎಲ್ಲಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಪಾಪ ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಪಾರ್ಟಿ ಯಾವ್ದಾದ್ರು ಇದ್ರೆ 100 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಅಂತೀನಿ. ಸಾಮಾಜಿಕ ನ್ಯಾಯ, SCP TSP ಹಣದಲ್ಲಿ ಇವತ್ತು ಯಾವ ರೀತಿ ಕೊಳ್ಳೆ ಹೊಡೆದಿದ್ದೀರಿ, ಆ ಹೆಸರಲ್ಲಿ ಎಲ್ಲೆಲ್ಲಿಗೆ ವರ್ಗಾವಣೆ ಮಾಡ್ಕೊಂಡಿದ್ದೀರಿ ಹಣ. ಇದೇ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಅಕ್ಕಪಕ್ಕ ರಾಜ್ಯದ ಚುನಾವಣೆಗೆ ಸಾಗಿಸಿದ್ದೀರಿ. ಬಳ್ಳಾರಿ ಚುನಾವಣೆ ನಡೆಸಿದ್ದೀರಿ, ರಾಯಚೂರು ಚುನಾವಣೆ ನಡೆಸಿದ್ದೀರಿ. ಒಂದು ರೀತಿ ಇದು ಅತ್ಯಂತ ತಪ್ಪು ಚರ್ಮದ ಸರ್ಕಾರ. ಅವರಿಗೆ 100ಕ್ಕೆ 100 ಗ್ಯಾರಂಟಿ. ಮುಂದಿನ 2028 50 ಸೀಟ್ ದಾಟದಿಲ್ಲ ಕಾಂಗ್ರೆಸ್. 100ಕ್ಕೆ 100% ಗ್ಯಾರಂಟಿ ಇದೆ ಅವರು. ಹನುಮಂತಣ್ಣ, ಗ್ಯಾರಂಟಿ ಸರ್ಕಾರಕ್ಕೆ 100ಕ್ಕೆ 100 ಭಾಗ ಗ್ಯಾರಂಟಿ. ಇನ್ನು 3 ವರ್ಷದಲ್ಲಿ ಯಾವ ರೀತಿ ಕೊಳ್ಳೆ ಹೊಡಿಬಹುದು? ಮಾಧ್ಯಮದ ಸ್ನೇಹಿತರು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಮಂತ್ರಿ ಮಂಡಲದಲ್ಲಿ ಒಬ್ರು ಸಚಿವರು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂದ್ರೆ ಯಾವ ಕ್ರಾಂತಿನೂ ಆಗಲ್ಲ. ದುಡ್ಡು ಹೊಡೆಯೋ ಹೆಸರಲ್ಲಿ ಎಲ್ಲ ಶಾಂತಿ ಆಯ್ತಾರೆ ಅಷ್ಟೇ. ಕ್ರಾಂತಿ ಆಯ್ತು 3 ವರ್ಷ ಎಲ್ಲಾದ್ರೂ ಉಂಟಾ? ಗುಟ್ಟೋಯ್ತಾರ. ಕಾಂಗ್ರೆಸ್ನವ್ರಿಗೆ ಇವತ್ತು ಯಾವ BR ಪಾಟೀಲ್ ರವರು ಜನತಾದಳ ಪಕ್ಷದಲ್ಲೇ ಶಾಸಕರಾದಂತವ್ರು, ಕಾಗೇರ್ ಅವರು ಏನ್ ಮಾತನಾಡಿದ್ರು, BR ಪಾಟೀಲ್ ಏನ್ ಮಾತನಾಡಿದ್ರು, ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು ಏನ್ ಮಾತನಾಡಿದ್ರು. 3 ಜನ ಶಾಸಕರು ಅಸಹಾಯಕತೆಯನ್ನ ಸಾರ್ವಜನಿಕ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ನೇರವಾಗಿ. ಜನ ನಮ್ಗೆ ಓಟ್ ಹಾಕಿರ್ತಕ್ಕಂಥವ್ರು ತಾಲೂಕುಗಳಲ್ಲಿ ಕೇಳ್ತಾವ್ರೆ, ಅಲ್ಲಪ್ಪ ಓಟ್ ಹಾಕಿ 2.25 ವರ್ಷ ಆಯ್ತು, 136 ಜನ ಶಾಸಕರನ್ನ ಹೊಂದಿದ್ದೀರಿ, 10 ರೂಪಾಯಿ ಪುಡಿಗಾಸ್ ತಗೊಬರ್ಲಿಲ್ಲಪ್ಪ, ಏನಪ್ಪ ರಸ್ತೆಗಳ ಕತೆ, ಒಂದ್ ಚರಂಡಿ ಮುಸ್ಲಿಲ್ವಲ್ಲಪ್ಪ, ಕೊನೆಗೆ ರಸ್ತೆ ಒಂದ್ ಗುಂಡಿ ಮುಸ್ಲಿಲ್ವಲ್ಲಪ್ಪ ಅಂತ ಕೇಳ್ತಾವ್ರೆ. ನಾವು ಮುಂದೆ ಹೋಗಿ ಹೆಂಗೆ ಚುನಾವಣೆ ಜನಕ್ಕೆ ಮಖ ತೋರಿಸೋದು ಅಂತ ಪಾಪ ಅಸಹಾಯಕತೆಯನ್ನ ಆಚೆ ಹೊರಗಡೆ ಹಾಕಿದ್ದಾರೆ. ಮತ್ತೆ ಅದ್ರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ BR ಪಾಟೀಲ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷವನ್ನ ತೊರೆದೋದಂತ ಸಂದರ್ಭದಲ್ಲಿ ನಾನು ಅವ್ರನ್ನ ನಂಬ್ಕೊಂಡು ಹೊಂಟೋದೆ. ಆದ್ರೆ ನನಗೆ ಯಾವುದೇ ರೀತಿ ಅನುಕೂಲ ಆಗ್ಲಿಲ್ಲ ನನ್ನ ತಾಲೂಕಿಗೆ ಅಂತ ಹೇಳ್ಕೊಂಡಿದ್ದಾರೆ.